ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೀಟ್ನಲ್ಲಿ ಪ್ರಶ್ನೆ ಪತ್ರಿಕೆ ಮಾತ್ರ ಸೋರಿಕೆ ಆಗಿದೆ ಅಂತ ನೀವು ಅಂದ್ಕೊಂಡ್ವಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಹೋರಾಟ ಆಯಿತು. ಹೋರಾಟ ಹಿಂಸಾರೂಪ ಪಡೆದುಕೊಳ್ತು. ವಿದ್ಯಾರ್ಥಿಗಳ ಬೇಡಿಕೆಗೆ ಕೇಂದ್ರ ಅಸ್ತು ಅಂತೂ ಎಲ್ಲವೂ ಕೂಡ ಮುಗಿದು ಹೋಯ್ತು ಬಿಡಿ ಅನ್ನೋಷ್ಟೊತ್ತಿಗೆ ಈಗ ನೀಟ್ನಲ್ಲಿ ಬರೀ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ಮಾತ್ರ ಅಲ್ಲ, ಮತ್ತೊಂದು ಅತಿ ದೊಡ್ಡ ಅಕ್ರಮ ನಡೆದು ಹೋಗಿದೆ ಅಂತ ಸ್ವತಃ ವಿದ್ಯಾರ್ಥಿನಿ ಈ ವಿಚಾರವನ್ನ ಬೆಳಕಿಗೆ ತಂದಿದ್ದಾರೆ. ಹಾಗಾದ್ರೆ ನೀಟ್ ಪರೀಕ್ಷೆಯಲ್ಲಿ ಮತ್ತೊಂದು ಬಹುದೊಡ್ಡ ಅಕ್ರಮ ನಡೆದು ಹೋಗಿದೆಯಾ? ಪೇಪರ್ ಲೀಕ್ ಅಷ್ಟೇ ಅಲ್ಲ, ಮೌಲ್ಯಮಾಪನದಲ್ಲೂ ಕೂಡ ಅಕ್ರಮ ಆಗಿದೆಯಂತೆ. ಮರು ಪರೀಕ್ಷೆಯ OMR ಶೀಟ್ನಲ್ಲೇ ನಡೆದಿದೆಯಂತೆ ಅಕ್ರಮ. ಸಾಕ್ಷಿ ಸಮೇತ ಅಕ್ರಮವನ್ನ ವಿದ್ಯಾರ್ಥಿನಿ ಹೊರಹಾಕಿದ್ದಾರೆ. ಸದ್ಯಕ್ಕೆ ನೀಟ್ ಮರು ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗೆ ಅತಿ ದೊಡ್ಡ ಅನ್ಯಾಯ ಆಗಿದೆಯಂತೆ. ಬರಬೇಕಾಗಿದ್ದು 668 ಅಂಕ, ಆದ್ರೆ ಬಂದಿದ್ದು ಮಾತ್ರ 11 ಅಂಕ. OMR ಶೀಟ್ ನೋಡಿ ಕಂಗಾಲಾಗ್ಬಿಟ್ಟಿದ್ದಾರೆ ವಿದ್ಯಾರ್ಥಿನಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಅನ್ಯಾಯದ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿದ್ಯಾರ್ಥಿನಿ ತನಗಾಕಿರುವ ಅನ್ಯಾಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದೆ. ಹಾನಗಲ್ ಮೂಲದ ಬಿಂದುಶ್ರೀ ಪವಾರ್ಗೆ ನೀಟ್ನಲ್ಲಿ ಅನ್ಯಾಯ ಆಗಿದೆಯಂತೆ. SSLC ಮತ್ತು PUCಯಲ್ಲಿ ಟಾಪರ್ ಆಗಿರುವ ಬಿಂದುಶ್ರೀ, ಆದ್ರೆ ನೀಟಲ್ಲಿ ಅನ್ಯಾಯ ಆಗ್ತಾ ಇದೆ. OMR ಶೀಟ್ನಲ್ಲಿ ಓವರ್ಲ್ಯಾಪ್ ಆಗಿರುವ ವಿದ್ಯಾರ್ಥಿನಿಯ ಹೆಬ್ಬೆಟ್ಟು. ಮೇಲ್ ಮೂಲಕ ಪರೀಕ್ಷಾ ಮಂಡಳಿಗೆ ದೂರು ಕೊಟ್ಟಿದ್ದಾರಂತೆ. ಸದ್ಯಕ್ಕೆ ವಿದ್ಯಾರ್ಥಿನಿ ನೀಟ್ ಪರೀಕ್ಷೆ ವಿರುದ್ಧ ಹೈಕೋರ್ಟ್ನಲ್ಲಿ ದೂರು ನೀಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಿದ್ಯಾರ್ಥಿನಿ ಕಡೆಯಿಂದ. ಇವತ್ತು ದಾಖಲೆ ಸಮೇತ ಅಕ್ರಮದ ಕುರಿತು ದೂರು ಕೊಡ್ತೀನಿ ಅಂತ ನಿರ್ಧಾರ ಮಾಡಿದ್ದಾರೆ. ಪರೀಕ್ಷೆಯಲ್ಲಿ ನನಗಾಗಿರುವ ಅನ್ಯಾಯವನ್ನ ಸರಿಪಡಿಸಲೇಬೇಕು ಅಂತ ವಿದ್ಯಾರ್ಥಿನಿ ಆಗ್ರಹಿಸಿದ್ದಾರೆ. ನನ್ನ MBBS ಓದುವ ಕನಸು ನಾಶ ಮಾಡಬೇಡಿ ಅಂತ ವಿದ್ಯಾರ್ಥಿನಿ ಮನವಿ ಮಾಡಿಕೊಂಡಿದ್ದಾರೆ. ಹಾನಗಲ್ ಮೂಲದ ಬಿಂದುಶ್ರೀ ಈ ರೀತಿ ಕೇಳ್ಕೊಂಡಿರೋದು. ಫರ್ದರ್ ಸ್ಟೆಪ್ ಅಂದ್ರೆ ಸರ್, ನಾವು ನಮ್ಮ ಇದಕ್ಕೆ ಕೋರ್ಟಿಗೆ ಹೋಗೋಕೆ ಏನೇನು ಬೇಕು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲ ಅದಕ್ಕೆ ವಿತ್ ಪ್ರೂಫ್ಗಳನ್ನು ಕೋರ್ಟು ಪ್ರತಿಯೊಂದನ್ನು ಪ್ರೂಫ್ ಕೇಳುತ್ತೆ. ಅದಕ್ಕೆ ನಾನು ಎಲ್ಲ ಥರದಿಂದನೂ ಪ್ರೂಫ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನನ್ನ ಮಗಳು ನೋಡಿದ್ರೆ ಅವಳು ಟಾಪರ್ ರೀ. ವಿತ್ ಕನ್ನಡ ಶಾಲೆಯಿಂದ ಹಿಡಿದು ನನ್ನ ಮಗಳನ್ನೆಲ್ಲನೂ ನಾನು ಪ್ರೈವೇಟ್ ಸ್ಕೂಲಲ್ಲೇ ಓದಿಸಿದ್ದೀನಿ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿದ್ದೀನಿ. ಇಲ್ಲೇ ನಮ್ಮ ಪಕ್ಕದಲ್ಲೇ ರೋಶ್ನಿ ಸ್ಕೂಲಲ್ಲಿ SSLC ಟಾಪರು, PUC ಟಾಪರು, ಮತ್ತು ನೀಟಲ್ಲಿ ಕೂಡ ಅವಳು ಟಾಪರು. ಮತ್ತು ನಮಗೆ ಈ ಥರ ಅನ್ಯಾಯ ಆಗಿರೋದ್ರಿಂದ ನನಗೆ ನ್ಯಾಯ ಅಂತೂ ಬೇಕೇ ಬೇಕು. ನನ್ನ ನ್ಯಾಯ ಸಿಗಲ್ಲಿವರೆಗೂ ನಾನು ಸುಮ್ಮನೆ ಕುಂದ್ರಲ್ಲ. ಅದಕ್ಕೆ ನನಗೆ ನ್ಯಾಯ ಎಲ್ಲಿವರೆಗೂ ಅದು ಮೀಡಿಯಾ ಮುಖಾಂತರ ಸಿಗುತ್ತೋ, ಪೇಪರ್ ಮುಖಾಂತರ ಸಿಗುತ್ತೋ, ಯಾರ ಮುಖಾಂತರ ಸಿಗುತ್ತೋ ಸರಿ. ಎಲ್ಲಿ ಸಿಗದೆ ಇದ್ದರೆ ನಾನು ಖಂಡಿತವಾಗಿಯೂ ನಾನು ನ್ಯಾಯಾಲಯಕ್ಕೆ ಹೋಗಬೇಕು ಅಂತಲೇ ಯೋಚನೆ ಮಾಡಿದ್ದೀನಿ. ನೀಟ್ ಪರೀಕ್ಷೆಯ ಸಂಬಂಧ ದೇಶದಲ್ಲಿ ಈಗಾಗಲೇ ಯುವಕರು ದೊಂಬೆ ಎದ್ದಿರುವಂಥದ್ದು, ಅಕ್ರಮವನ್ನು ಪ್ರಶ್ನಿಸಿ ಈಗಾಗಲೇ ಅನೇಕ ಸಾವು ನೋವುಗಳು ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಆದರೆ ಇದರ ಬೆನ್ನಲ್ಲೇ ಈಗ ಹಾವೇರಿ ಜಿಲ್ಲೆಯಲ್ಲಿ ಮತ್ತೊಂದು ರೀತಿಯಾಗಿರ್ತಕ್ಕಂಥ ಅನ್ಯಾಯ ಈಗ ಏನು ನೀಟ್ ಪರೀಕ್ಷೆ ಬರೆದಿರುವಂತಹ ಓರ್ವ ವಿದ್ಯಾರ್ಥಿನಿಗೆ ಆಗಿರುವಂಥದ್ದು ಏನು ಅನ್ಯಾಯ ಆಗಿದೆ, ಜೊತೆಗೆ ಏನು ಅಕ್ರಮ ಆಗಿದೆ, ಯಾವ ರೀತಿ ಅವರಿಗೆ ನೀಟ್ ಪರೀಕ್ಷೆಯಿಂದ ದ್ರೋಹ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಈಗ ಆ ವಿದ್ಯಾರ್ಥಿನಿಯ ಜೊತೆಗೆ ಖುದ್ದಿರುವಂಥದ್ದು ನಾನು ಕೇಳ್ತಾ ಹೋಗ್ತೀನಿ. ಸಿಸ್ಟರ್, ಇವಾಗ ನಿಮಗೆ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಏನು ಅನ್ಯಾಯ ಆಗಿದೆ, ನಿಮಗೆ ಏನು ಬರಬೇಕಾಗಿತ್ತು, ಈಗ ಏನು ಅನ್ಯಾಯ ಆಗಿರುವಂಥದ್ದು? ಸರ್, ಮೇ 3ನೇ ತಾರೀಕಿಗೆ ಫಸ್ಟ್ ಟೈಮ್ ಏನು 2026 ನೀಟ್ ಪೇಪರ್ ಏನು ಹೇಳಿದ್ರಲ್ಲ, ಆ ಪೇಪರಲ್ಲಿ ನನಗೆ 680 ಮಾರ್ಕ್ಸ್ ಬಂದಿತ್ತು ಸರ್. ಅವಾಗ ಪೇಪರ್ ಲೀಕ್ ಆಯಿತು ಅಂತ ಹೇಳಿ ಪೂರ್ತಿ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದರು. ಮತ್ತು ನೀಟ್ ಎಕ್ಸಾಮ್ ಜೂನ್ 21ಗೆ ಇಟ್ಟರು ಸರ್. ಆ ಎಕ್ಸಾಮಲ್ಲಿ ಫಿಸಿಕ್ಸ್ ಪೇಪರ್ ಒಂಚೂರು ಟಫ್ ಬಂದಿತ್ತು. ಅದನ್ನು ಬಿಟ್ಟರೆ ನಂಗೆ 668 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೆ ಸರ್. ನಾನು ಟೋಟಲ್ 180 ಕ್ವಶನ್ಸಲ್ಲಿ 165 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದೆ. ಎಷ್ಟು 668 ಮಾರ್ಕ್ಸ್ ಸ್ಕೋರ್ ಆಗಬೇಕಾಗಿತ್ತು. ಆದರೆ 16th ಜುಲೈಯಲ್ಲಿ ಏನು OMR ಶೀಟ್ ಬಿಟ್ರಲ್ಲ, ರಿಸಲ್ಟ್ ಏನು ಬಿಟ್ರಲ್ಲ, ಅವಾಗ ಬರೀ ನಾನು 41 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದೀನಿ. ನನಗೆ -11 ರಿಸಲ್ಟು ಅಂತ ಹೇಳಿ ಅವ್ರು ಪಬ್ಲಿಷ್ ಮಾಡಿದರು ಸರ್. ಇದನ್ನ ನೋಡಿ ಇದು ನಂದೇ OMR ಅಂತ ಹೇಳಿ ನನಗೆ ತುಂಬ ಡೌಟ್ ಇತ್ತು ಸರ್. ಇದು ನಂದೇ OMR ಅಂತ ಹೇಳಿ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಒಂದು 2-3 ದಿನ ಬಿಟ್ಟಾದಮೇಲೆ ನಂತರ ತುಂಬ ಸ್ಟೂಡೆಂಟ್ಸು OMR ಪ್ರಾಬ್ಲಮ್ ಲೂಪ್ ಹೋಲ್ಸ್ ಆಗಿರೋರು ಮೀಡಿಯಾ ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು ಸರ್. ಆವಾಗಲೇ ನಾನು ಕನ್ಫರ್ಮ್ ಆಗಿದ್ದು OMR ಶೀಟಲ್ಲಿ ತುಂಬ ಲೂಪ್ ಹೋಲ್ಸ್ ಆಗಿದೆ ಅಂತ ಹೇಳಿ.
ಅಂದರೆ ಈಗ ನಿಮ್ಮದು ಏನು OMR ಅನ್ನು ಬೇರೆಯವರಿಗೆ ಅಟ್ಯಾಚ್ ಮಾಡೋದು ಅಥವಾ ಬೇರೆಯವರು OMR ಅನ್ನು ನಿಮಗೇನಾರು ಈ ರೀತಿ ಮಾಡಿರುವಂಥದ್ದು ಈ ರೀತಿ ಹಿಂಗೆ ಅಕ್ರಮ ಆಗಿರ್ಬೋದು ಅಂತಾರೋ ಅಥವಾ ಬೇಕು ಅಂತ ಮಾಡಿದಾರ ಅಂತನೋ ಅಥವಾ ಏನೋ ಗೊತ್ತಿಲ್ಲದೇ ಆಗಿರ್ಬೋದು ಅಂತನೋ? ಸರ್ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಅವರು ಟೆಕ್ನಿಕಲ್ ಆಗಿ ಎರರ್ ಮಾಡಿದಾರೋ ಅಥವಾ ಬೇಕಂತ ಹೇಳಿ ಮಾಡಿದಾರೋ ಅದೆಲ್ಲ ಗೊತ್ತಿಲ್ಲ ಸರ್. ಆದರೆ ನನ್ನ OMR ಅಲ್ಲಿ ಪ್ರಾಬ್ಲಮ್ ಆಗಿದೆ, ನನ್ನ ಒರಿಜಿನಲ್ OMR ನಂಗೆ ತಂದ್ಕೊಡಿ, ಇಷ್ಟೇ ನಾನು ಕೇಳೋದು. ನೀವು ಬರಬೇಕಾಗಿತ್ತು, ಎಷ್ಟು ಮಾರ್ಕ್ಸ್ ಬಂದಿದೆ? ನನಗೆ 720ಗೆ 668 ಬೀಳಬೇಕಾಗಿತ್ತು. ಹಾಂ, ಈಗ ಅವ್ರು -11 ಕೊಟ್ಟಿದ್ದಾರೆ ಸರ್. ನಾನು ಈ ರೀತಿ ನನ್ನ OMR ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇಮೇಲ್ ಐಡಿಲಿ ಅವ್ರು ಮೊದಲು ರಿಕ್ವೆಸ್ಟ್ ಮಾಡಿದೆ, ಪ್ಲೀಸ್ ನನ್ನ OMR ನೋಡಿ, ನೀವು ನನಗೆ ಈ ರೀತಿ OMR ಅಲ್ಲಿ ಪ್ರಾಬ್ಲಮ್ ಆಗಿದೆ, ಹೆಲ್ಪ್ ಮಾಡಿ ಅಂತ ಹೇಳಿ. ಅವ್ರ ಇಮೇಲ್ ಐಡಿಲೂ ಯಾವುದೇ ರೀತಿ ರಿಪ್ಲೈ ಮಾಡಲಿಲ್ಲ. ಹೆಲ್ಪ್ಲೈನ್ ಸೆಂಟರಿಗೂ ಅವತ್ತೇ ರಿಸಲ್ಟ್ ಬಂದು ನಾನೇ ತುಂಬ ಸರಿ ಕಾಲ್ ಮಾಡಿದ್ವಿ, ಅವ್ರು 3-4 ಹೆಲ್ಪ್ಲೈನ್ ನಂಬರ್ ಇತ್ತು, ಆದರೂ ಅದರಿಂದನೂ ಯಾವುದೇ ರೀತಿ ರಿಪ್ಲೈ ಸಿಗಲಿಲ್ಲ ಸರ್. ಓಕೆ, ಇವಾಗ ಕೊನೆಯದಾಗಿ ಏನು ಅಕ್ರಮ ಮಾಡಿರ್ತಕ್ಕಂಥ ಏನು ಕೇಂದ್ರದಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟ ತಲೆದಂಡ ಆಗಿದೆ. ಸೊ ಇವಾಗ ಪ್ರಧಾನಮಂತ್ರಿಯವರು ಖುದ್ದು ಈಗ ಲೈವ್ ಬಂದು ಎಲ್ಲ ಮಾತನಾಡಿದ್ದಾರೆ. ರಿಕ್ವೆಸ್ಟ್ ಮಾಡ್ಕೊಳ್ಳೋದಾದರೆ ನನಗೆ ಈ ರೀತಿ ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸೋದಲ್ಲದೆ ಮತ್ತು ನನಗೆ ನ್ಯಾಯವನ್ನು ಕೊಡಿಸುವಂಥದ್ದು ಏನು ರಿಕ್ವೆಸ್ಟ್ ಮಾಡ್ಕೊತೀರಿ? ಇನ್ನು ಮುಂದೆ ಯಾವುದೇ ರೀತಿ ಸ್ಟೂಡೆಂಟ್ಸಿಗೂ ಈ ರೀತಿ ಆಗಬಾರ್ದು. ಮೊದಲನೇದು, ಪ್ರತಿ ವರ್ಷ ಪೇಪರ್ ಲೀಕ್ ಆಗ್ತಾ ಹೋದರೆ ನಾವು ಎಷ್ಟು ಸಾರಿ ಅಂತ ಎಕ್ಸಾಮ್ ಬರೆಯೋಣ? ಒಂದೇ ವರ್ಷಕ್ಕೆ ಒಂದೇ ಸಾರಿ ಅಲ್ಲ ಎಕ್ಸಾಮ್ ಬರೆಯೋಕೆ ನಮ್ಗೆ ಚಾನ್ಸ್ ಇರೋದು. ಪ್ರತಿ ತಿಂಗಳ ಎಕ್ಸಾಮ್ ಇಡೋಕ್ಕಾಗಲ್ಲ ಸರ್. ನನಗೆ ನನ್ನ ಒರಿಜಿನಲ್ OMR ಕೊಟ್ಟರೆ ಸಾಕು, ಇದೇ ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಏನು ಅನ್ಯಾಯ ಆಗಿರುವಂತಹ ಏನು ಬಿಂದುಶ್ರೀ ಏನಿದ್ದಾರೆ ಅವರ ಮಾತಾಗಿದೆ. ನನಗೆ ಸಿಗಬೇಕಾಗಿರ್ತಕ್ಕಂಥ ಮಾರ್ಕ್ಸ್ಗಳು ಬೇಕು, ಜೊತೆಗೆ ನನ್ನ ಒರಿಜಿನಲ್ ಏನು OMR ಸೀಟ್ ಇದೆ ಅದು ನನಗೆ ಬೇಕು ಅಂದಾಗ ನನಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಏನಂತಂದರೆ ಸತ್ಯ ಇದೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ನೀಟ್ ಪರೀಕ್ಷೆಯಲ್ಲಿ ಏನು ಅಕ್ರಮ ನಡೀತಾ ಇದೆ ಅದೆಲ್ಲವೂ ಕೂಡ ಬಂದಾಗಬೇಕು. ಯುವ ಜನರ ಜೊತೆಗೆ ಆಟವನ್ನು ಆಡಬಾರ್ದು ಅನ್ನುವಂಥದ್ದನ್ನು ನೇರವಾಗಿ ಖುದ್ದು ಪ್ರಧಾನಮಂತ್ರಿಗಳಿಗೆ ಈಗ ಮನವಿ ಮಾಡಿಕೊಂಡಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ ಹುಣಿಸಿಮರದ್, ಗ್ಯಾರಂಟಿ ನ್ಯೂಸ್.